ತಲೆಬುರುಡೆ ಸುತ್ತ SIT ಅಧಿಕಾರಿಗಳ ಚಿತ್ತ ನೆಟ್ಟಿದೆ. ಈಗ ದೂರುದಾರ ಒಪ್ಪಿಸಿದ್ದ ತಲೆಬುರುಡೆ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಆತ ಅನಾಮಧೇಯ ಏನಿದ್ದಾನೆ, ಕೈಲಿ ಹಿಡ್ಕೊಂಡು ಬಂದಿದ್ದ ಬುರುಡೆ, ಯಾವುದೋ ಒಂದು ಹೆಣ ಹೂತಿದ್ದು ಆತ ತೆಗೆದುಕೊಂಡು ಚೀಲದಲ್ಲಿ ಹಾಕೊಂಡು ಬಂದಿದ್ದ. ಆ ಬುರುಡೆ ಬಗ್ಗೆ ಕೇಳಿದ್ದಾರೆ. ಬುರುಡೆ ರಹಸ್ಯವನ್ನು ಕೆದಕುವ ಪ್ರಯತ್ನ. ಆ ಟೈಮ್ನಲ್ಲಿ ಆ ಬುರುಡೆ ಹೊರ ತೆಗೆದಲ್ವಾ, ನಿನ್ನ ಜೊತೆಗೆ ಯಾರಿದ್ರು? ಈ ರೀತಿ ಹೊರ ತೆಗೆಯೋಕೆ ಪ್ರೇರಣೆ ಕೊಟ್ಟಿದ್ದಾರೆ ನಿನಗೆ? ಯಾರು ತೆಗೆ ಅಂತ ಹೇಳಿದ್ದು, ಅಥವಾ ನೀನೇ ಹೋಗಿ ಯಾರನ್ನ ಕರ್ಕೊಂಡೋಗಿ ನೀನೇ ತೆಗೆದಿದ್ದ? ನೂರಾರು ಕಡೆ ಶವ ಹೂತಿದ್ದೇನಂತ ನೀವು ಹೇಳಿದಿರಿ. ನಿರ್ದಿಷ್ಟವಾಗಿ ಅದೇ ಜಾಗದ ಬುರುಡೆ ತಂದಿದ್ದು ಯಾಕೆ? ಆ ಬುರುಡೆ ಅಸ್ಥಿಪಂಜರ ಯಾರದು ಅಂತ ನಿಮ್ಗೇನಾದರೂ ಗೊತ್ತಾ? ಯಾರ್ದು ಅಂತ ಐಡೆಂಟಿಫೈ ಇದೆಯಾ? ನಿಮಗೆ ನೆನಪಿದೆಯಾ? ಅಥವಾ ಹೇಗೆ? ಯಾರ್ದು ಬುರುಡೆ? ದೂರುದಾರನ ಬಳಿ SIT ಅಧಿಕಾರಿಗಳು ಈ ಮಾಹಿತಿ ಸಂಗ್ರಹ ಮಾಡಿದ್ದಾರೆ. ಈಗ ತಲೆಯ ಬುರುಡೆ ರಹಸ್ಯ ಗೊತ್ತಾಗಬೇಕಾಗಿದೆ. ಆತ ತಂದಿರುವಂಥ ಬುರುಡೆ ಯಾರ್ದು? ಇವನೇ ಹೂತಿದ್ದ ಅಥವಾ ಯಾವುದೋ ಬೇರೆ ಹೆಣದ್ದ? ಅದು ಮೊದಲು ಗೊತ್ತಾಗಬೇಕಾಗಿದೆ. ಇನ್ನು ಮುಂದಿನ ಕಾನೂನಾತ್ಮಕವಾಗಿ ಏನೆಲ್ಲ ಪ್ರೊಸೀಜರ್ಗಳನ್ನ ಮಾಡಬೇಕು SIT ಅಧಿಕಾರಿಗಳು ಮಾಡ್ತಾರೆ. ಇನ್ನು ಆತನ ಹೇಳಿಕೆ, ಈಗ 8 ಅವರು ಏನು ವಿಚಾರಣೆ ಮಾಡಿದ್ದಾರೆ, ಇನ್ನೂ ಅಪೂರ್ಣ ಆಗಿದೆ. ಇನ್ನೂ ಸುದೀರ್ಘವಾಗಿ ಆತನನ್ನು ವಿಚಾರಣೆಗೆ ಒಳಪಡಿಸಬೇಕಾಗಿದೆ. ಯಾಕೆಂದರೆ ಈಗ ಒಂದೆರಡು ಶವದ ಕಥೆಗಳನ್ನು ಹೇಳಿರಬಹುದು. ನೂರಾರು ಶವಗಳನ್ನು ನನ್ನ ಕೈಯಾರು ನಾನೇ ಹೂತಿದ್ದೇನೆ ಸರ್ ಅಂತ ಹೇಳಿದ್ದಾನೆ. ಪಾಪ ಪ್ರಜ್ಞೆ ಕಾಡಿ ಆತ ಈಗ ಸತ್ಯವನ್ನು ಹೇಳೋದಕ್ಕೆ ಬಂದಿದ್ದಾನೆ. ಜನರಿಗೆ ಬಹಳ ನಿರೀಕ್ಷೆ ಇದೆ, ಕುತೂಹಲ ಇದೆ. ಯಾರು ಹಾಗಾದರೆ ನೂರಾರು ಶವಗಳನ್ನು ಉಳಿಸಿದ್ದು? ಆ ಸಮಾಧಿ ಯಾರು ಕಟ್ಟಿದ್ದು? ಅದರ ಹಿಂದಿನ ರಹಸ್ಯ ಏನು? ಆ ಬುರುಡೆ ಯಾರದ್ದು? ಅದು ಮೊದಲು ರಾಜ್ಯದ ಜನರಿಗೆ ಗೊತ್ತಾಗಬೇಕಾಗಿದೆ. SIT ಕೂಡ ನಿಷ್ಪಕ್ಷಪಾತವಾಗಿ, ಯಾವ ಪ್ರಭಾವಕ್ಕೂ ಒಳಗಾಗದೆ, ಯಾರ ಒತ್ತಡಕ್ಕೂ ಮಣಿಯದೆ ತನಿಖೆಯನ್ನು ಮಾಡುತ್ತೆ ಅನ್ನುವಂಥ ವಿಶ್ವಾಸ ಇದೆ. ಅಂದರೆ ಮೇನಿಗೆ ಸರ್ಕಾರದ ಮೇಲೆ, ಸರ್ಕಾರನೇ SIT ಮಾಡಿದ್ದಲ್ವ, ಆ ಸತ್ಯವನ್ನು ಭೇದಿಸುವಂತಹ ಪ್ರಾಮಾಣಿಕ ಪ್ರಯತ್ನ ಆಗಬೇಕಾಗಿದೆ. ಆಚೆ